ಅಬ್ದುಲ್ ಕಲಾಂ ಅವರು ಒಂದು ಬಾರಿ ಹೇಳಿದ್ರು, ನಾವು ನಮ್ಮ ಭವಿಷ್ಯವನ್ನು ಬದಲಿಸೋಕ್ಕೆ ಆಗಲ್ಲ, ಆದರೆ ನಾವು ನಮ್ಮ ಹವ್ಯಾಸವನ್ನು ಅದು ಕೂಡ ಬದಲಿಸ್ಬೋದು. ನೀವು ಯಾವಾಗ ನಿಮ್ಮ ಹವ್ಯಾಸವನ್ನು ಬದಲಿಸ್ತೀರೋ ಆವಾಗ ನಿಮ್ಮ ಭವಿಷ್ಯ ಆಟೋಮೆಟಿಕ್ಕಾಗಿ ಬದಲಾಗುತ್ತೆ ಅಂತ. ಅದೇ ರೀತಿಯಾಗಿ ನಾನು ನಿಮಗೆ ಇವತ್ತು 4 ಹ್ಯಾಬಿಟ್ಸ್ ಬಗ್ಗೆ ಹೇಳ್ತೀನಿ. ಈ 4 ಹ್ಯಾಬಿಟ್ಸ್ ಪ್ರತಿಯೊಬ್ಬ ಸಕ್ಸಸ್ಫುಲ್ ಆದಂಥ ವ್ಯಕ್ತಿಯಲ್ಲಿರುತ್ತೆ. ಈ ಒಂದು ಹ್ಯಾಬಿಟನ್ನು ನಿಮ್ಮ ಒಂದು ಲೈಫ್ನಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನೀವೊಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗೋದು ಖಂಡಿತ. ಅದರಲ್ಲಿ ಫಸ್ಟ್ ಹ್ಯಾಬಿಟ್ ಏನಪ್ಪ ಅಂತಂದರೆ ಡೂ ಮೋರ್ ಟಾಕ್ ಲೆಸ್ ಅಂತ. ಅಂದರೆ ನಾವು ಮಾತಾಡುವಂತಹ ಮಾತು ಕಡಿಮೆ ಆಗಿರಬೇಕು ಮತ್ತು ನಾವು ಮಾಡುವಂತಹ ಕೆಲಸ ಜಾಸ್ತಿ ಆಗಿರಬೇಕು. ಇಂಗ್ಲೀಷಲ್ಲಿ ಒಂದು ಕ್ವೆಟ್ ಇದೆ, ವರ್ಕ್ ಹಾರ್ಡ್ ಇನ್ ಅ ಸೈಲೆನ್ಸ್, ಲೆಟ್ ಯುವರ್ ಸಕ್ಸಸ್ ಮೇಕ್ಸ್ ಅ ನಾಯ್ಸ್ ಅಂತ. ಸೊ ನಮ್ಮ ಕೆಲಸವನ್ನು ನಾವು ಸೈಲೆನ್ಸಾಗಿ ಮಾಡ್ತಾ ಇರಬೇಕು. ಅದರಿಂದ ಸಿಗುವಂಥ ಒಂದು ಪ್ರತಿಫಲ ಇದೆಯಲ್ಲ, ಅದು ಶಬ್ದ ಮಾಡಬೇಕು ಅಂತ. ನಾವು ಯಾವುದೇ ಒಬ್ಬ ಸಕ್ಸಸ್ಫುಲ್ ಲೀಡರ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಅವ್ರು ಯಾವತ್ತೂ ಕೂಡ ಅವ್ರು ಮಾಡುವಂಥ ಕೆಲಸವನ್ನು ಅವ್ರು ಮೊದಲೇ ಯಾವತ್ತೂ ಜೋರಾಗಿ ಓದೋದು, ಹಾಗೆಲ್ಲ ಭಾಷಣ ಮಾಡೋದು ಅಥವಾ ಏನೋ ಇನ್ನೊಬ್ಬರ ಮುಂದೆ ಹೇಳೋದು ಈ ಥರ ಮಾಡೋದಿಲ್ಲ. ಅವ್ರು ಯಾವತ್ತೂ ಸೀಕ್ರೆಟಾಗಿ ಅವ್ರೊಂದು ಕೆಲಸವನ್ನು ಮಾಡ್ತಿರ್ತಾರೆ. ಸೊ ಲಾಸ್ಟಿಗೆ ಅವ್ರೊಂದು ರಿಸಲ್ಟ್ ಏನಿದೆಯಲ್ಲ ಅದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಅದು ಒಬ್ಬ ಸಕ್ಸಸ್ಫುಲ್ ಲೀಡರಲ್ಲಿ ಇರಬೇಕಾದಂಥ ಒಂದು ಮೇನ್ ಕ್ವಾಲಿಟಿ. ಮತ್ತು ಅವರ ಇನ್ನೊಂದು ಹ್ಯಾಬಿಟ್ ಏನಾಗಿರುತ್ತೆ ಅಂದರೆ ದೇ ಯೂಸ್ ದೇರ್ ಟೈಮ್ ಪ್ರಾಪರ್ಲಿ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಅವರೊಂದು ಟೈಮನ್ನು ಅವರು ಯಾವುದಕ್ಕೆ ಎಷ್ಟು ಮಟ್ಟಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ಇದೊಂದು ಫೋಟೋ ನಿಮಗೆ ಗೊತ್ತಿರ್ಬೋದು. ಇವರು ಯಾವತ್ತೂ ಕೂಡ ಒಂದೇ ಥರದ ಒಂದು ಡ್ರೆಸ್ ಹಾಕ್ತಿರ್ತದೆ. ಸೊ ಒಬ್ಬರು ಮೀಡಿಯಾದವರು ಇದನ್ನು ಕೇಳ್ತಾರೆ, ನೀವು ಯಾಕೆ ಒಂದೇ ರೀತಿಯಾದಂಥ ಒಂದು ಡ್ರೆಸ್ ಹಾಕ್ತೀರಾ ಅಂತ. ಅವಾಗ ಅವ್ರು ಉತ್ಸಾಹ ಕೊಡ್ತಾರೆ, ನನಗೆ ಲಕ್ಷ ಜನರ ಒಂದು ಕಮ್ಯುನಿಟಿ ಇದೆ. ಸೊ ನಾನು ನನ್ನ ಒಂದು ಡ್ರೆಸ್ ಸೆನ್ಸ್ಗೆ ನಾನು ಬೆಲೆ ಕೊಡ್ತಾ ಕೂತ್ರೆ ನನಗೆ ಟೈಮೇ ಸಿಗಲ್ಲ. ಸೊ ನಾನು ನನ್ನ ಒಂದು ಟೈಮನ್ನು ಇಂಥ ಆಲ್ತು ಕೆಲಸಗಳಿಗೆ ನಾನು ಯೂಸ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕಾಗಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ನಾವು ಕೂಡ ಟೈಮ್ಗೆ ನಾವು ಅಷ್ಟೊಂದು ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ. ಸೊ ಅವರು ಒಂದೊಂದು ಮಿನಿಟು ಒಂದೊಂದು ಅವರ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾರೆ. ನಾವು ಒಂದು ದಿನ ಲೆಕ್ಕಿಸದೆ, ಒಂದು ವೀಕ್ ಲೆಕ್ಕಿಸದೆ, ಒಂದೊಂದು ತಿಂಗಳುಗಳನ್ನು ಹಾಗೆ ಬರ್ಬಾದ್ ಮಾಡಿಬಿಡ್ತೀವಿ. ಸೊ ಎಷ್ಟೋ ಜನ ಇಡೀ ಜೀವನವನ್ನೇ ಬರ್ಬಾದ್ ಮಾಡಿರ್ತದೆ, ಆದ್ರೂ ಕೂಡ ಅವ್ರಿಗೆ ರಿಗ್ರೆಟ್ ಇರಲ್ಲ. ಅದೊಂದು ಮಾತು ಬೇರೆ. ಬಟ್ ನಾವಿಲ್ಲಿ ಏನು ತಿಳ್ಕೊಬೇಕಪ್ಪ ಅಂತಂದರೆ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಮತ್ತು ಸಕ್ಸಸ್ಫುಲ್ ವ್ಯಕ್ತಿಯ 3ನೇ ಹ್ಯಾಬಿಟ್ ಏನಪ್ಪ ಅಂತಂದರೆ ದೇ ಆಲ್ ಆರ್ ಲೈಫ್ ಟೈಮ್ ಲರ್ನರ್ಸ್. ನೀವು ಯಾವುದೋ ಒಬ್ಬ ವ್ಯಕ್ತಿಯನ್ನು ನೋಡಿರ್ಬೋದು, ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಅಂತ ನಾವು ಯಾರನ್ನೋ ಒಬ್ಬರನ್ನ ಗುರುತಿಸ್ತೀವಿ ಅಂದರೆ ನೀವು ನೋಡ್ಬೋದು ಅವರ ಒಂದು ಲೈಫ್ ಕೊನೆಕ್ಷನ್ ತನೂ ಅವ್ರು ಏನಾದರೂ ಒಂದು ಕಲಿತಾನೆ ಇರ್ತಾರೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಲೈಫ್ ಇರೋವರೆಗೂ ಏನಾದರೂ ಹೊಸದನ್ನು ಕಲಿತಾ ಇರ್ತಾನೋ ಆ ವ್ಯಕ್ತಿ ಸಕ್ಸಸ್ಫುಲ್ ಆಗೇ ಆಗ್ತಾನೆ. ನಿಮಗೆ ಎಷ್ಟೋ ಜನ ನೋಡ್ಬೋದು ನೀವು. ಈಗ ಎಷ್ಟೋ ಜನ, ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ರಿಚೆಸ್ಟ್ ಪರ್ಸನ್ಸ್ಗಳನ್ನ ತೊಗೊಂಡ್ರೆ ಬಿಲ್ ಗೇಟ್ಸ್ ಆಗಿರ್ಬೋದು, ಇವರು ಆಗಿರ್ಬೋದು. ಸೊ ನಿಮಗೆ ಗೊತ್ತಿಲ್ಲ, ಅವರು ಒಂದೊಂದು ವೀಕಿಗೆ ಒಂದೊಂದು ಬುಕ್ಸನ್ನು ಓದಿ ಮುಗಿಸ್ತಾರೆ. ಅವ್ರು ಇಂಥ ಒಂದು ಏಜ್ 80+ ಏಜ್ ಆಗಿದ್ದು ಕೂಡ ಈ ಏಜಲ್ಲಿ ಕೂಡ ಅವರು ಓದ್ತಾರೆ. ಯಾಕಂದರೆ ಲರ್ನಿಂಗ್ ಗಿವ್ಸ್ ಅ ಕ್ರಿಯೇಟಿವಿಟಿ ಅಂತ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಸೊ ಲರ್ನಿಂಗ್ ಅಂದರೆ ನಾವು ಏನೋ ಒಂದು ಕಲಿತೀವಲ್ಲ, ಸೊ ಅದು ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿಯನ್ನು ಉಂಟು ಮಾಡುತ್ತೆ ಅಂತ. ಏಕೆಂದರೆ ಆ ಒಬ್ಬ ವ್ಯಕ್ತಿ ಎಷ್ಟೇ ಫೇಲ್ಯೂರನ್ನು ನೋಡಿದ್ರು ಕೂಡ ಅವನು ಆತನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಅವನು ಮತ್ತೊಮ್ಮೆ ಸಕ್ಸಸ್ಫುಲ್ ಆಗೇ ಆಗ್ತಾನೆ. ಸೊ ಅದು ಲರ್ನಿಂಗ್ ಇರುವಂತಹ ಒಂದು ಪವರು. ಈಗ ನಾವು 4ನೇ ಹವ್ಯಾಸ ಏನು ಅಂತ ನೋಡೋಣ. 4ನೇ ಹವ್ಯಾಸ ಇದು ತುಂಬಾ ಇಂಪಾರ್ಟೆಂಟು. ಸೊ ಈ ಒಂದು ಹವ್ಯಾಸ ಪ್ರತಿಯೊಬ್ಬರಲ್ಲಿ ಖಂಡಿತವಾಗಿಯೂ ಇರಲೇಬೇಕು. ಅದೇನಪ್ಪ ಅಂದರೆ ಸೆಲ್ಫ್ ಟಾಕ್. ಸ್ವಾಮಿ ವಿವೇಕಾನಂದರು ಅವರ ಒಂದು ಭಾಷಣದಲ್ಲಿ ತುಂಬ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ಯಾವ ವ್ಯಕ್ತಿ ತಾನು ಮಲಗುವಾಗ 5 ನಿಮಿಷ ತನ್ನೊಡನೆ ತಾನೇ ಮಾತಾಡಿಕೊಳ್ಳೋದಿಲ್ವೋ ಆ ಒಬ್ಬ ವ್ಯಕ್ತಿ ಆತನ ಜೀವನದಲ್ಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಯನ್ನು ಕಳೆದುಕೊಳ್ತಾನೆ ಅಂತ. ಸೊ ನಮ್ಮನ್ನು ನಾವು ಪ್ರತಿದಿನ ಅನಲೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಬ್ಬ ಇನ್ಫ್ಲೂಯೆನ್ಸರು ಆ ರೀತಿಯಾಗಿ ತನ್ನ ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾನೆ. ಈ ಜಗತ್ತಿನ ಬಗ್ಗೆ ಯೋಚನೆ ಮಾಡಿದ್ದು ಸಾಕು, ಅವ್ರು ಹಾಗೆ ಇವ್ರು ಹೀಗೆ, ಆ ಇನ್ಫ್ಲೂಯೆನ್ಸರ್ ಹಾಗೆ ಅಂತ. ಸೊ ನಾವೀಗ ನಮ್ಮನ್ನು ಸೆಲ್ಫ್ ಅನಲೈಸಸ್ ಮಾಡಿಕೊಂಡು ನಾವು ಏನೇನು ತೆಗೆದುಕೊಳ್ಬೇಕು, ನಾವೇನೇನು ಮಾಡಬೇಕು ಅನ್ನೋದನ್ನು ನಾವು ತುಂಬಾ ಇಂಪಾರ್ಟೆಂಟಾಗಿ ನೋಡಬೇಕಾಗತ್ತೆ. ಸೊ ಈಗ ಎಲ್ಲ ಪಾಯಿಂಟ್ಸನ್ನು ಕಂಪ್ಲೀಟಾಗಿ ಅನಲೈಸ್ ಮಾಡೋಣ. ಫಸ್ಟ್ ಹ್ಯಾಬಿಟ್
do more, talk less. Second habit, they use their time properly. Third habit, they all are lifetime learners. And fourth point, very important, self talk. ಒಂದು ವೇಳೆ ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಜೊತೆಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.